ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ನಾಯಕ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ. ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. IPL ನಡೆಯುತ್ತಿರುವ ಟೈಮಲ್ಲೇ ರೋಹಿತ್ ಶರ್ಮಾ ಅವರು ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಇನ್ನು ಮುಂದೆ ನಾನು ಟೆಸ್ಟ್ ಆಡೋದಿಲ್ಲ, ಕ್ಯಾಪ್ಟನ್ಸಿ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಅವರ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು. ಹೇಳಿದ್ದೇನಪ್ಪ ಅಂದರೆ, ಹಲೋ ಎವ್ರಿವನ್, ಐ ವುಡ್ ಜಸ್ಟ್ ಲೈಕ್ ಟು ಶೇರ್ that I am retiring from the test cricket. It has been absolute honor to represent my country in the whites. Thank you for all love and support for the year. I will continue to represent India in ODI format. ನಾನು ಟೆಸ್ಟ್ ಆಡೋದಿಲ್ಲ, ODI ಫಾರ್ಮ್ಯಾಟ್ ಮಾತ್ರ ಆಡ್ತೀನಿ ಅಂತ ಹೇಳಿದ್ದಾರೆ. T20 ಕ್ರಿಕೆಟ್ಗೆ T20 ವಿಶ್ವಕಪ್ ಗೆದ್ದ ನಂತರ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ 3 ಜನ ಕೂಡ ವಿದಾಯ ಕೊಟ್ಟರು. ಈಗ ರೋಹಿತ್ ಶರ್ಮಾ ನಾನು ಇನ್ನು ಮುಂದೆ ಕ್ಯಾಪ್ಟನ್ ಆಗೋದಿಲ್ಲ, ನಾನು ಟೆಸ್ಟ್ ಆಡೋದಿಲ್ಲ, ಟೆಸ್ಟ್ಗೆ ವಿದಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವರ ಜಾಗವನ್ನು ಫಿಲ್ ಮಾಡೋರು ಯಾರು? ನಿಮಗೆ ಗೊತ್ತು, ಯಶಸ್ವಿ ಜೈಸ್ವಾಲ್, ಗಿಲ್ ಓಪನಿಂಗ್ ಮಾಡ್ತಾರೆ. ಕ್ಯಾಪ್ಟನ್ ಯಾರಾಗ್ತಾರೆ? ಇವಾಗ ಅಕಾರ್ಡಿಂಗ್ ಟು ಲೀಗ್ಸ್ ಪ್ರಕಾರ ಗಿಲ್ ಮತ್ತು ಜಸ್ಪ್ರೀತ್ ಬೂಮ್ರಾ ಕೂಡ ಇದ್ದಾರೆ. ಸೂಪರ್ ಆದಂಥ ಕೆರಿಯರ್ನ ಎಂಡ್ ಮಾಡಿದ್ದಾರೆ ರೋಹಿತ್ ಶರ್ಮಾ. ಆ್ಯಕ್ಚುಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಗೆಲ್ಲಬೇಕಾಗಿತ್ತು ರೋಹಿತ್, ಗೆಲ್ಲೋದಕ್ಕಾಗಿಲ್ಲ. ಟೆಸ್ಟ್ ರೆಕಾರ್ಡ್ಸ್ ಕಡೆಗೆ ನೋಡೋದಾದರೆ ರೋಹಿತ್ ಶರ್ಮಾ ಇದುವರೆಗೂ 67 ಟೆಸ್ಟ್ ಮ್ಯಾಚಸ್ನ ಆಡಿದ್ದಾರೆ. 12 ಇಯರ್ಸ್ ಅಂತ ಹೇಳ್ಬೋದು ಅವರ ಟೆಸ್ಟ್ ಕೆರಿಯರು. ಅದರಲ್ಲಿ 67 ಟೆಸ್ಟ್ ಮ್ಯಾಚಸಲ್ಲಿ 116 ಇನ್ನಿಂಗ್ಸ್ನ ಆಡಿದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು. ರನ್ಸ್ ಹೊಡೆದಿರೋದು ಎಷ್ಟು ಗೊತ್ತಾ? 4301 ರನ್ಗಳನ್ನು ಹೊಡೆದಿದ್ದಾರೆ. ಹೈಯೆಸ್ಟು 212 ರನ್ನು, ಆ್ಯಾವ್ರೇಜು 40. ಟೆಸ್ಟಲ್ಲಿ ಆ್ಯಾವ್ರೇಜು 40 ಗ್ರೇಟ್ ಅಂತ ಅಲ್ಲ, ಗುಡ್ ಅಂತಲೇ ಹೇಳ್ತೀನಿ. ಟೆಸ್ಟ್ ಆ್ಯಾವ್ರೇಜ್ 50+ ಇದ್ದರೆ ಸಾಕಾಗಿರುತ್ತೆ. ಇದು ರೋಹಿತ್ ಶರ್ಮಾ ಅವರ ಸಾಧನೆ. ರೋಹಿತ್ ಶರ್ಮಾ ಅವರು ಟೆಸ್ಟಲ್ಲಿ ಬೌಲಿಂಗು ಕೂಡ ಮಾಡಿದ್ದಾರೆ. 16 ಇನ್ನಿಂಗ್ಸ್ನಲ್ಲಿ 383 ಬಾಲ್ನ ಹಾಕಿದ್ದಾರೆ. 224 ರನ್ಸ್ನು ಕೂಡ ಹೊಡ್ಸ್ಕೊಂಡಿದ್ದಾರೆ. 2 ವಿಕೆಟ್ ತೆಗೆದಿದ್ದಾರೆ. ಬೆಸ್ಟು 126. ರೋಹಿತ್ ಶರ್ಮಾ ಬೌಲಿಂಗು ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ ಗುರು. ಟೆಸ್ಟ್ ಕೆರಿಯರ್ ನೋಡೋದಾದರೆ ರೋಹಿತ್ ಶರ್ಮಾದು ಅಷ್ಟೇನು ಚೆನ್ನಾಗಿರಲಿಲ್ಲ. ODI ಕೆರಿಯರ್ ಥರ, T20 ಕೆರಿಯರ್ ಥರ ಒಟ್ಟಿನಲ್ಲಿ ಚೆನ್ನಾಗಿದೆ. ಆಡಿರೋದು ಕೇವಲ 67 ಮ್ಯಾಚಸ್ ಅಷ್ಟೇ. ವಿರಾಟ್ ಕೊಹ್ಲಿ, ಇಶಾಂತ್ ಶರ್ಮಾ, ಉಮೇಶ್ ಯಾದವ್ ಎಲ್ಲರೂ ಕೂಡ ಒಳ್ಳೊಳ್ಳೆ ಟೆಸ್ಟ್ ಮ್ಯಾಚಸ್ನ ಆಡಿದ್ದಾರೆ. ರೋಹಿತ್ ಶರ್ಮಾ ಆಡಿದ್ದು ಇಷ್ಟೇ. ಇವಾಗ ನಾವು ರೋಹಿತ್ ಶರ್ಮಾನ ಮಿಸ್ ಮಾಡ್ಕೊಳೋದಂತೂ ಗ್ಯಾರಂಟಿ. ರೋಹಿತ್ ಶರ್ಮಾ ಫೈರಿಂಗ್ ಸ್ಟಾರ್ಟ್ನ ಕೊಡ್ತಾಯಿದ್ರು ಯಾವಾಗಲೂ ಕೂಡ. ಈಗ ಫೈರಿಂಗ್ ಸ್ಟಾರ್ಟ್ ಕೊಡೋರು ಯಾರು? ಗಿಲ್ ಕೊಡ್ತಾರಾ, ಜೈಸ್ವಾಲ್ ಕೊಡ್ತಾರಾ? ವಿರಾಟ್ ಕೊಹ್ಲಿ ಕಂಟಿನ್ಯೂ ಮಾಡ್ತಾರೆ ಟೀಮಲ್ಲಿ, ಜಡೇಜಾ ಇರ್ತಾರೆ. ಆದರೆ ಮಿಸ್ಸಿಂಗು ರೋಹಿತ್ ಶರ್ಮಾ. ಕ್ಯಾಪ್ಟನ್ ಯಾರು ಆಗ್ತಾರೆ? ಅಕಾರ್ಡಿಂಗ್ ಟು ಲೀಗ್ಸು ಗಿಲ್ ಕ್ಯಾಪ್ಟನ್ ಆಗ್ತಾರೆ ಅಂತ ಸುದ್ದಿ ಇದೆ. ನನ್ನ ಪ್ರಕಾರ ಗಿಲ್ ಬೇಡ, ಬೂಮ್ರಾಗೆ ಕೊಟ್ಟರೆ ಬೆಟರು. ಬೂಮ್ರಾ ಇಂಜುರಿ ಆಗ್ತಿರ್ತಾರೆ, ಗಿಲ್ ಇಂಜುರಿ ಆಗಲ್ಲ ಅಂತ ಈ ಒಂದು ನಿರ್ಧಾರನ ತೊಗೊಂಡಿದ್ದಾರೆ. ಫೈನಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ, ನಮ್ಮೆಲ್ಲರ ಮೆಚ್ಚಿನ ಆಟಗಾರ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ. ಸಖತ್ ಬೇಜಾರಾಯಿತು ಗುರು. ಶಾಕಿಂಗ್ ನ್ಯೂಸು. IPL ಆದಮೇಲೆ ಒಂದು ಟೆಸ್ಟ್ ಸೀರೀಸ್ ಆಡಿ ವಿದಾಯ ಕೊಡ್ಬೋದಾಗಿತ್ತು, ಒಂದು ಸೆಂಡ್ ಆಫ್ ಕೊಡ್ಬೋದಾಗಿತ್ತು ನಮ್ಮ ಭಾರತ ಟೀಮು, BCCI. ಆದರೆ ಆ ಒಂದು ನಿರ್ಧಾರನ ತೊಗೊಂಡಿಲ್ಲ. ಸಡನ್ನಾಗಿ ಅನೌನ್ಸ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮಿಸ್ ಯು ರೋಹಿತ್ ಶರ್ಮಾ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.